ಕಾಫಿನಾಡು ಚಿಕ್ಕಮಗಳೂರು ಜಿಲ್ಲೆ ಮಲೆನಾಡು ಭಾಗದ ಜನರನ್ನ ಅರಣ್ಯ ಯೋಜನೆಗಳು ಕಂಗಾಲು ಮಾಡಿದೆ. ಅರಣ್ಯ ಒತ್ತುವರಿ ತೆರವು ಕಸ್ತೂರಿ ರಂಗನ್ ವರದಿ ಜಾರಿಗೆ ಸಿದ್ಧತೆ ನಡೀತಾ ಇರುವ ಬೆನ್ನಲ್ಲೇ ತಣ್ಣಗಾಗಿದ್ದ ಮುಳ್ಳಯ್ಯನಗಿರಿ ಸಂರಕ್ಷಿತ ಪ್ರದೇಶ ಘೋಷಣೆ ವಿರುದ್ಧ ವ್ಯಕ್ತವಾಗ್ತಿದೆ. ಸ್ವರ್ಗವೇ ಧರೆಗೆ ಇಳಿದಂತಿದೆ. ಬೆಟ್ಟದ ಮೇಲೆ ಮೋಡಗಳು ಆಸೀನವಾಗ್ತಿವೆ. ಎಲ್ಲೆಲ್ಲೂ ಆವರಿಸಿರೋ ಮಂಜಿನ ಮುಸುಕು. ಎತ್ತ ನೋಡಿದ್ರೂ ಹಸಿರ ಕಾನನ. ಈ ಪ್ರಕೃತಿ ಸೌಂದರ್ಯ ನೋಡೋಕೆ ಎರಡು ಕಣ್ಣು ಸಾಲದು. ಆದ್ರೀಗ ಮುಳ್ಳಯ್ಯನಗಿರಿ ತಪ್ಪಲಿನ ಸುತ್ತಮುತ್ತಲಿನವರಿಗೆ ಹೊಸ ಆತಂಕ ಕಾಡ್ತಿದೆ. ಮುಳ್ಳಯ್ಯನಗಿರಿ ಸಂರಕ್ಷಿತ ಪ್ರದೇಶ ಘೋಷಣೆಗೆ ವಿರೋಧ. ರಾಜ್ಯ ಸರ್ಕಾರ ಮುಳ್ಳಯ್ಯನಗಿರಿ ಸಂರಕ್ಷಿತ ಮೀಸಲು ಪ್ರದೇಶವನ್ನಾಗಿ ಘೋಷಿಸಲು ತಯಾರಿ ನಡೆಸಿದೆ. ಚಿಕ್ಕಮಗಳೂರು ತಾಲೂಕಿನ ಚಂದ್ರದ್ರೋಣ ಪರ್ವತದ ಸಾಲಿನಲ್ಲಿರೋ ಕಂದಾಯ ಭೂಮಿ, ಹಿಡುವಳಿ ಪ್ರದೇಶ ಒಳಗೊಂಡಂತೆ ಮುಳ್ಳಯ್ಯನಗಿರಿ, ಸೀತಾಳಯ್ಯನಗಿರಿ, ಇನಾಂ ದತ್ತಾತ್ರೇಯ ಪೀಠ ಸೇರಿ 10 ಗ್ರಾಮ ಪಂಚಾಯಿತಿಯ 100ಕ್ಕೂ ಅಧಿಕ ಗ್ರಾಮಗಳ 23,500 ಎಕರೆ ಪ್ರದೇಶವನ್ನ ಮುಳ್ಳಯ್ಯನಗಿರಿ ಸಂರಕ್ಷಿತ ಪ್ರದೇಶವೆಂದು ಘೋಷಿಸಲು ಸರ್ಕಾರ ಮುಂದಾಗಿದೆ. ಇದಕ್ಕೆ ಸ್ಥಳೀಯರು ಆಕ್ರೋಶಗೊಂಡಿದ್ದಾರೆ. ಕನ್ಸರ್ವೇಷನ್ ರಿಸರ್ವ್ ಮಾಡೋದ್ರಿಂದ ಅಲ್ಲಿರ್ತಕ್ಕಂಥ ಸ್ಥಳೀಯರಿಗಾಗ್ತಕ್ಕಂಥ ಅನ್ಯಾಯಗಳನ್ನು ಸರ್ಕಾರದ ಮಟ್ಟಕ್ಕೆ ನಾವು ಗಮನಕ್ಕೆ ತಂದಿದ್ದೇವೆ. ಅದೇನಾದರೂ ಕನ್ಸರ್ವೇಷನ್ ರಿಸರ್ವ್ ಮಾಡಿದ್ದೇ ಆದರೆ ಆ ಭಾಗದಲ್ಲಿ ಸುತ್ತಮುತ್ತಲ ಹಳ್ಳಿಗಳಲ್ಲಿ ನೀರು ಕುಡಿತಾ ಇರ್ತಕ್ಕಂಥ ನೀರಿನ ಜಲಮೂಲದ ಸೋರ್ಸನ್ನು ಆ ಸ್ಥಳೀಯ ಹಳ್ಳಿಯರಿಂದ ಕಿತ್ಕೊಂಡಂಗಾಗ್ತದೆ. ಸ್ಥಳೀಯರ ಒಪ್ಪಿಗೆ ಇಲ್ಲದೆ, ಮಾಹಿತಿಯನ್ನೂ ನೀಡದೆ ಸಂರಕ್ಷಿತ ಮೀಸಲು ಪ್ರದೇಶ ಘೋಷಣೆಗಾಗಿ ಅರಣ್ಯ ಇಲಾಖೆ ಸರ್ಕಾರಕ್ಕೆ ಅನುಮೋದನೆಗೆ ಕಳಿಸಿದೆ. ಇದಕ್ಕೆ ಸಚಿವ ಸಂಪುಟ ಸಭೆಯಲ್ಲಿ ಬಹುತೇಕ ಅನುಮೋದನೆ ಸಿಗಲಿದೆ ಎನ್ನಲಾಗ್ತಿದೆ. ಇದನ್ನ ವಿರೋಧಿಸಿ ಡಿಸೆಂಬರ್ 5ರಿಂದ ಉಪವಾಸ ಸತ್ಯಾಗ್ರಹಕ್ಕೆ ಸ್ಥಳೀಯರು ಸಜ್ಜಾಗಿದ್ದಾರೆ. ಅವರಿಗೆಲ್ಲ ಹೇಳಿದ್ದೀವಿ, ನೀವು ಏನಾದರೂ ನಮ್ಮ ಜಿಲ್ಲೆಗೆ ಒಳ್ಳೆಯದು ಮಾಡೋದಾದರೆ ನೀವು 2 ಸೆಷನ್ನಲ್ಲಿ ನಮ್ಮ ವಿಚಾರಗಳನ್ನು ಚರ್ಚೆ ಮಾಡಿ ಅಂತಕ್ಕಂಥದ್ದನ್ನು ಹೇಳಿದ್ದೇವೆ. ಸೊ ಆ ನಿಟ್ಟಿನಲ್ಲಿ ನಾವು ಉಗ್ರವಾದ ಹೋರಾಟವನ್ನು ನಾವು 5ನೇ ತಾರೀಕು ಉಪವಾಸ ಸತ್ಯಾಗ್ರಹ ಕೂರೋದ್ರ ಮುಖಾಂತರ ಇವತ್ತು ಇದನ್ನು ವಿರೋಧ ಮಾಡ್ತೇವೆ. ಒಟ್ನಲ್ಲಿ ಚಿಕ್ಕಮಗಳೂರು ಜಿಲ್ಲೆಯಾದ್ಯಂತ ದಿನದಿಂದ ದಿನಕ್ಕೆ ಜಾರಿಯಾಗ್ತಿರೋ ಹೊಸ ಅರಣ್ಯ ಯೋಜನೆಗಳು ಮಲೆನಾಡ ಜನರ ನಿದ್ದೆಗೆಡಿಸಿದೆ. ಅಶ್ವಿತ್ ಮಾವಿನಗುಣಿ, TV9 ಚಿಕ್ಕಮಗಳೂರು.